ಹಿಂದೂ ಸಮಾಜವು ಕೇವಲ ಧರ್ಮವಲ್ಲದೆ ಸಮಾಜದ ಏಕತೆ, ಸಾಂಸ್ಕೃತಿಕ ಹಾಗೂ ಅದರ ಉಳಿವಿಗಾಗಿ ಎಲ್ಲರಲ್ಲೂ ವಿಶಾಲ ಮನೋಭಾವ ಮೂಡಿಸುವ ಧರ್ಮವಾಗಿದೆ. ಈ ಹಿನ್ನೆಲೆಯಲ್ಲಿ ಜಯನಗರದಲ್ಲಿ ಜನವರಿ 25ರಿಂದ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯಿಂದ ಶೋಭಾಯಾತ್ರೆ ಹಾಗೂ ಹಿಂದೂ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 25ರಂದು ಬೆಳಗ್ಗೆ 11 ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯ ಹನುಮಂತನ ದೇವರ ಗುಡಿಯಿಂದ ಸಮ್ಮೇಳನದ ಶೋಭಾಯಾತ್ರೆ ಭವ್ಯ ಮೆರವಣಿಗೆ ಪ್ರಾರಂಭವಾಗುವುದು. ಎತ್ತಿನ ಗಾಡಿಗಳು, ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು, ಡೊಳ್ಳು ಕುಣಿತ ಹಾಗೂ ವಾದ್ಯಗಳ ಮೂಲಕ ಎತ್ತಿನ ಗಾಡಿಗಳಲ್ಲಿ ಭಾರತೀಯ ಮಾತೆಯ ಭಾವಚಿತ್ರ ಮತ್ತು ಮಹಾಪುರುಷರ ಭಾವಚಿತ್ರ ಕಟೌಟ್ಗಳನ್ನು ಪ್ರದರ್ಶನ ಮಾಡಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ಮಧ್ಯಾಹ್ನ 1 ಗಂಟೆಗೆ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲು ಪಾಳ ಗ್ರಾಮದ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಷಡಕ್ಷರಿ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯರು, ಶ್ರೀನಿವಾಸ ಸರಡಿಗೆಯ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ, ಹೊನ್ನಕಿರಣಗಿ ಸಂಸ್ಥಾನ ಮಠದ ಪರಮ ಪೂಜ್ಯರು ಸೇರಿದಂತೆ ಅನೇಕ ಪೂಜಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸೂರ್ಯಕಾಂತ್ ಕೆಬಿ, ನೇಮಿನಾಥ್ ಜೈನ್, ಕಾಶಿನಾಥ್ ರಾಯಗೊಂಡ, ಮನೋಹರ್ ಬಡಚೇಸಿ, ಜಯನಗರ, ಶರಣು ಸೀಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸ್ವಾಗತ ಅನ್ಕೊಳ್ತಾ ಇಂದಿನ ಈ ಪತ್ರಿಕಾಗೋಷ್ಠಿಯ ವಿವರವಾಗಿ ಹೇಳಬೇಕಂದ್ರೆ, ಈ ಪತ್ರಿಕಾಗೋಷ್ಠಿಯಲ್ಲಿರುವಂಥ ಈ ಒಂದು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ಅಧ್ಯಕ್ಷರಾದಂಥ ನಾನು ಲಿಂಗರಾಜ್ ಸಿರ್ಗಾಪುರ್ ಹಾಗೂ ಉಪಾಧ್ಯಕ್ಷರಾದಂಥ ಸೂರ್ಯಕಾಂತ್ ಕೆಬಿ, ಅದೇ ರೀತಿ ಗೌರವಾನ್ವಿತ ಶ್ರೀ ನೇಮಿನಾಥ್ ಜೈನ್, ಮನೋಹರ್ ಬಡಸೇಸಿ, ಹರೀಶ್ ದೊಡ್ಡಮನಿ, ರಾಜಶೇಖರ್ ವಿ ಮಾಗ್, ಶ್ರೀ ನಾಗರಾಜ್, ಬಸವರಾಜ್ ಇದ್ದಾರೆ ಬಸವರಾಜ್ ನಾಯ್ಕರ್, ಕಾಶಿನಾಥ್ ರಾಯಗೊಂಡ, ಶರಣು ಸೀಗಿ, ಅದೇ ರೀತಿ ರಾಚಯ್ಯ ಮಠಪತಿ ಸರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವರು. ಆದ್ಮೇಲೆ ಇಂದು ಈ ಒಂದು ಬೆಳವಣಿಗೆ ಹಿನ್ನೆಲೆ ನೋಡಿದಾಗ ಕಪ್ಪು ಮತ್ತು ಹಿಂದೂ ಸಮಾಜದ ಅಖಂಡ ಭಾರತದ ಒಂದು ಕನಸಾಗಿರುವಂಥ ಹಿಂದೂ ಸಮಾಜದ ಒಂದು ಪ್ರೇರಣೆಯಿಂದ ಇವತ್ತು ನಾವು ಓಂ ನಗರ ಉಪಶಾಖೆಯ ಅಂದರೆ ಉಪನಗರದ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವತಿಯಿಂದ ಇದೇ ಭಾನುವಾರ ಅಂದ್ರೆ ನಾಡಿದ್ದು ಭಾನುವಾರ 25ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿರುವಂಥ ಶ್ರೀ ಹನುಮಾನ್ ಟೆಂಪಲ್ ಅಲ್ಲಿಂದ ಅದರ ಎದುರುಗಡೆ ಇರುವಂಥ ಒಂದು ಆವರಣದಿಂದ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಆ ಶೋಭಾಯಾತ್ರೆ ಸುಮಾರು 4-5 ಬಡಾವಣೆ ಅಂದರೆ ವೀರೇಂದ್ರ ಪಾಟೀಲ್ ಬಡಾವಣೆ ಇರ್ಬೋದು, ಶ್ರೀರಾಮ್ ರಸ್ತೆ ಇರ್ಬೋದು, ಜಯನಗರ ಇರ್ಬೋದು, ಡಾಕ್ಟರ್ಸ್ ಕಾಲನಿ ಇರ್ಬೋದು, ಹೀಗೆ ಅಲ್ಲಿ ಮುಖಾಂತರ ನಮ್ಮ ಜಯನಗರದ ಶಿವಮಂದಿರ ಇರುವಂಥ ಆವರಣದಲ್ಲಿ ಸಮಾಪ್ತಿಗೊಂಡು ಸುಮಾರು ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ನಾವು ರಾಜಕೀಯ ವ್ಯಕ್ತಿಗಳಿಂದ ದೂರವಿಟ್ಟು ಕೇವಲ ಮಠಾಧೀಶರನ್ನು ಅಲ್ಲಿಗೆ ನಾವು ಕರೆಸಿದ್ದೀವಿ. ಈ ಒಂದು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ಶಾಖೆ ಉಪನಗರ ವತಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾಳ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಬ್ರ ಗುರುಮೂರ್ತಿ ಶಿವಾಚಾರ್ಯರು, ಅದೇ ರೀತಿ ಮತ್ತೋರ್ವ ಶ್ರೀನಿವಾಸ ಸರಡಿಗೆಯ ಮಹಾಲಕ್ಷ್ಮಿ ಶಕ್ತಿ ಪೀಠದ ಪೀಠಾಧಿಪತಿಗಳಾದಂಥ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ, ಅದೇ ರೀತಿ ಹೊನ್ನಕಿರಣಗಿ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶಿವಬ್ರ ದಂಡಗುಂಡ ಶಿವಾಚಾರ್ಯರು ಸಂಸ್ಥಾನ ಮಠದ, ಅದೇ ರೀತಿ ನಮ್ಮ ಈ ರೋಜಾ ಹಿರೇಮಠ ಅಂಥೇಳಿ ಒಂದಿದೆ, ಅಲ್ಲಿ ಕೆಂಚ ಬಸವೇಶ್ವರ ಮಠದ ಪೀಠಾಧಿಪತಿಗಳವರು ಪರಮ ಪೂಜ್ಯ ಶ್ರೀ ಶಿವಬ್ರ ಕೆಂಚ ಬಸವೇಶ್ವರ ಶಿವಾಚಾರ್ಯರು, ಅದೇ ರೀತಿ ಕುಸ್ನೂರಿನ ಮಹಾಲಿಂಗೇಶ್ವರ ದೇವಸ್ಥಾನ ಗುರುಪೀಠದ ಪರಮ ಪೂಜ್ಯ ಶ್ರೀ ವೀರಪ್ಪ ಮುತ್ತೆ ಅವರು, ಅದೇ ರೀತಿ ಕುಸ್ನೂರು ತಾಂಡ
ಅಲ್ಲಿರುವಂಥ ಕುಟುಂಬ ತಂಡದ ಸೇವಾಲಾಲ್ ಜೈ ಭವಾನಿ ಗುರುಪೀಠದ ಪರಮ ಪೂಜ್ಯ ಶ್ರೀ ವಿಠ್ಠಲ ಲಕ್ಷ್ಮಣ್ ರಾಠೋಡ್ ಇವರೆಲ್ಲ ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಅದೇ ರೀತಿ ಈ ಅಧ್ಯಕ್ಷತೆಯನ್ನು ನಾನು ಅಂದರೆ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಅಧ್ಯಕ್ಷನಾದಂಥ ನಾನು ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತೀನಿ. ಕಾರ್ಯಕ್ರಮದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಹಿಂದೂ ಧರ್ಮವನ್ನು ಒಗ್ಗೂಡಿಸಬೇಕು ಮತ್ತು ನಮ್ಮ ಈ ಒಂದು ಮುಂದಿನ ಪೀಳಿಗೆ ಅಂತ ಬರುವಂಥ ಪೀಳಿಗೆ ಕೂಡ ಮತ್ತು ಯಾವ ರೀತಿ ನಾವು ಅಖಂಡತೆ ಮತ್ತು ಏಕತೆಯನ್ನು ಕಾಪಾಡುವಲ್ಲಿ ನಾವು ಇವತ್ತು ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದ ಮುಗಿದ ನಂತರ ಅಲ್ಲಿ ಎಲ್ಲ ಬಂದಂಥ ಎಲ್ಲರಿಗೂ ಕೂಡ ನಾವು ಸಾರ್ವಜನಿಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರಿಗೂ ಕೂಡ ನಾವು ಅಲ್ಲಿ ಊಟದ ಒಂದು ವ್ಯವಸ್ಥೆ ಇದೆ. ಸುಮಾರು ನಮ್ಮ ಈ ಒಂದು ಓಂ ಉಪನಗರದ ಈ ಬರುವಂಥ ಒಂದು 25 ಬಡಾವಣೆಗಳು, ಅದು ಓಂ ನಗರ ಇರ್ಬೋದು, ವೀರೇಂದ್ರ ಪಾಟೀಲ್ ನಗರ ಇರ್ಬೋದು, ಡಾಕ್ಟರ್ಸ್ ಕಾಲನಿ ಇರ್ಬೋದು, ಜಯನಗರ ಇರ್ಬೋದು, ವಿಶ್ವೇಶ್ವರಯ್ಯ ಕಾಲನಿ ಇರ್ಬೋದು, ಭಾಗ್ಯನಗರ ಇರ್ಬೋದು, ಪೂಜಾ ನಗರ ಇರ್ಬೋದು, ತಿಲಕ್ ನಗರ ಇರ್ಬೋದು, ಹೀಗೆ ಸ್ವಸ್ತಿಕ್ ನಗರ ಇರ್ಬೋದು, ಹೀಗೆ ಅನೇಕ ಬಡಾವಣೆಗಳಿಂದ ಎಲ್ಲರೂ ತಮ್ಮ ತಮ್ಮ ಆಸಕ್ತಿ ಮೇರೆಗೆ ಮಹಿಳೆಯರು ಮತ್ತು ಯುವಕರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಈ ಒಂದು ಸಮ್ಮೇಳನಕ್ಕಿಂತ ಮುಂಚೆ ನಡೆಯುವಂಥ ಶೋಭಾಯಾತ್ರೆ ಇರುತ್ತೆ. ಆ ಶೋಭಾಯಾತ್ರೆಯಲ್ಲಿ ಸುಮಾರು 4 ಎತ್ತಿನ ಬಂಡಿಗಳು ಮತ್ತು ಸುಮಾರು 8ರಿಂದ 10 ಆಕಳುಗಳು, ಡೊಳ್ಳು ಬಾಜಿಗಳು ಮತ್ತು ಅಲ್ಲಿ ಕಲಾ ತಂಡಗಳು ಅಂದರೆ ವಿವಿಧ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂಥ ಕಲಾ ತಂಡಗಳು ಕೂಡ ಅಲ್ಲಿ ಭಾಗವಹಿಸ್ತವೆ. ಅದಕ್ಕೆ ನಮ್ಮ ಈ ಒಂದು ಸಮಿತಿ ವತಿಯಿಂದ ನಮ್ಮ ಕೇವಲ ಓಂ ಉಪನಗರ ಅಷ್ಟೇ ಅಂತಲ್ಲ, ನಮ್ಮ ಜಿಲ್ಲೆಯ ಎಲ್ಲರೂ ಕೂಡ ಈ ಒಂದು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು. ಅದೇ ರೀತಿ ತಾವು ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ತಮ್ಮ ಪತ್ರಿಕೆ ಮತ್ತು ತಮ್ಮ ಮಾಧ್ಯಮ ಮೂಲಕ ಜನರನ್ನು ತಲುಪಿಸಬೇಕಂತೇಳಿ ಈ ಮೂಲಕ ನಾನು ಕಳಕಳಿ ಮನವಿ ಮಾಡ್ಬೋದು. ತಿನ್ನೋಂಥ ಒಂದು ಪರಂಪರೆ ಬೆಳ್ಕೊಂಡವ ಅವೆಲ್ಲ ಉಳಿಸ್ಬೇಕಾದ್ರೆ ಸ್ವಲ್ಪ ಇಂಥವೆಲ್ಲ ಜಾಗೃತಿ ಕಾರ್ಯಕ್ರಮಗಳು ಆಗಬೇಕಾಗ್ತದೆ. ಕೇವಲ ಹಿಂದೂಗಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಕೂಡ ಈ ಕೆಲಸ ಮಾಡಬೇಕು. ಈ ಕೆಲಸವನ್ನು ನಾವು ಪ್ರಥಮವಾಗಿ ನಾವು ಕೈಗೊಂಡಿದ್ದೀವಿ. ಸರ್, ಕೆಲವೊಂದು ವಿಷಯದಾಗ ಟಾರ್ಗೆಟ್ ಮಾಡ್ತಾರೆ, ತಮ್ಮನು ಕೂಡ ಗೊತ್ತದ, ಯಾವುದೇ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಇಲ್ಲ, ನಾವು ಮೊದಲ ಸಂಸ್ಕೃತಿ ನಾವು ಇಲ್ಲ, ಕೇವಲ ಜಯನಗರ ಅಷ್ಟೇ ಅಲ್ಲ ಸರ್, ಜಯನಗರ, ಕಲಬುರಗಿ, ಕರ್ನಾಟಕ ಅಷ್ಟೇ ಅಲ್ಲ. ದೌರ್ಜನ್ಯ ಅನ್ಯಾಯ ಅಂತೂ ಎಲ್ಲ ಕಡೆ ದೌರ್ಜನ್ಯ ಅಂತೂ ಆಗೇ ಆಲತ್ತದ. ನಾವು ಬೇರೆ ದೇಶ ಹೇಳ್ಬೇಕಾದ್ರೆ ಇವತ್ತು ಬಾಂಗ್ಲಾದೇಶ ಮಾತಾಡ್ತಾರೆ, ಅಲ್ಲಿ ಕೂಡ ಹಿಂದೂಗಳ ಅಪಾಯ ಅಂತ ಅಲ್ಲಿ ಇದಾರೆ. ಇದು ಇಡೀ ಜಗತ್ ಜಾಹಿರಿ ಅದ. ನಮ್ಮ ಉದ್ದೇಶ ರಾಜಕೀಯ ಇರಬಾರ್ದು ಅಂತ ನಾ ಹೇಳ್ತೀನಲ್ಲ ಸರ್. ನಿಮಗೆ ಈಗ ಪ್ರತಿಯೊಂದು ನಾವು ಇದೇ ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗಲ್ಲ. ಈಗ ಟಾರ್ಗೆಟ್ ಮಾಡ್ಲತ್ತಾರೆ, ಇಷ್ಟು ಮಾತ್ರ ಖರೆ ಟಾರ್ಗೆಟ್ ಮಾಡ್ತಾರೆ. ಇಲ್ಲ, ನಾವು ನಮಗೆಲ್ಲ ಗೊತ್ತವಲ್ಲ, ನಾವು ಯಾಕಂದ್ರೆ ಅದು ನಾವು ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ರಾಜಕೀಯ ಆಯ್ತು. 5 ಸರ್, ಟೋಟಲ್ 20 ಆಗಿದ್ದೆ. ಇಲ್ಲ ಹೇಳ್ದಲ್ಲ ಸರ್, ಈಗ ಅಲ್ಲ, ಈಗ ನಾವು ಇಲ್ಲ ಸರ್, ಅನ್ಯ ಜಾತಿಗಳು ಹೆಂಗೆ ಬಯವರ್ಸೋದು ಸರ್? ಸಾಧ್ಯನೇ ಇಲ್ಲ. ಇಲ್ಲ ಸಾಧ್ಯನೇ ಇಲ್ಲ ಸರ್. ಇಲ್ಲ ಸರ್, ಇಲ್ಲ ಸಾಧ್ಯನೇ ಇಲ್ಲ ಸರ್. ಹಿಂದೂಗಳು ಅಲ್ಲ, ಇಲ್ಲ ಸರ್, ಇಲ್ಲಿ ಕೇಳ್ರಿ, ಸಾಧ್ಯನೇ ಇಲ್ಲ ಸರ್, ಅದು ಸಾಧ್ಯನೇ ಇಲ್ಲ. ಅದು ಇಡೀ ಜಗತ್ ಜಾಹಿರಿ ಅದ, ಎಲ್ಲರಿಗೂ ಗೊತ್ತು. ಹಿಂದೂ ಧರ್ಮ ಯಾರ ಮ್ಯಾಗೂ ಅನ್ಯಾಯ ಮಾಡಿಲ್ಲ, ಏನತನ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿಲ್ಲ. ಅಂಥದ್ದು ಯಾವುದೋ ಉದಾಹರಣೆ ಇದ್ರೆ ಹೇಳ್ರಿ, ನಾವು ಹೇಳ್ತೀವಿ, ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ತೀವಿ. ಇಲ್ಲ, ಅವ್ರಿಗೆ ನೀವು ಭಯ ಹುಡುತ್ತಂತಿರಲ್ಲ, ಭಯ ಹುಟ್ಟಿದ ಸಲ ಅಲ್ಲ ಸರ್, ಇದೊಂದು ಜಾಗೃತಿ. ಏನು ಅದಕ್ಕೆ ಹೇಳ್ದಲ್ಲ, ನಮ್ಮ ಉದ್ದೇಶ ಏನಂತಂದ್ರೆ ಸ್ಪಷ್ಟ ಅದ. ನಮ್ಮ ಉದ್ದೇಶ ಈಗಿನ ಯುವಕರಲ್ಲಿ ಜಾಗೃತಿ ಮೂಡಿಸ್ಬೇಕು. ಯಾವ ರೀತಿಯಪ್ಪ ಅಂದ್ರೆ ಇವತ್ತು ಮೊಬೈಲ್ ಅವಳಿ ಅದ, ಸಂಸ್ಕೃತಿ ಅದ, ಹಬ್ಬಗಳು ಇರ್ಬೋದು, ಯಾರಿಗೂ ಗೊತ್ತಿಲ್ಲ ಸರ್. ಇವತ್ತು ಸಂಕ್ರಾಂತಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಈಗ ನಾವು ಭಾಳ ವಿಚಿತ್ರ ಅನಿಸ್ತದ. ಇವತ್ತು ಸೀದ್ನಿತಿನ ಕಾರ್ಯಕ್ರಮ ಯಾರಿಗೂ ಗೊತ್ತಿಲ್ಲ. ಸೀದ್ನಿ ಅಂದ್ರೆ ಏನಂತ ಕೇಳ್ತಾರೆ.